ಕಾಣ್ತೈತ್ ಗುರು, ರಾಕೆಟ್ ತರ. ಯಪ್ಪ ಇವತ್ತು ನಾವ್ ರಿವ್ಯೂ ಮಾಡ್ತಾ ಇರೋ ಗಾಡಿ ಬಂದು ರಾಯಲ್ ಎನ್ಫೀಲ್ಡ್ ಕ್ಲಾಸಿಕ್ 500. ತೂಫಾನ್ ಬೇರೆ ಇದೆ. ತೂಫಾನ್ ತರ ಗಾಡಿ ಮಾಡ್ತಾ ಇರೋದಕ್ಕೆ. ಇದು ಮುಂಚೆ ಯಾವ ಕಲರ್ ಇತ್ತು? ಇದು ಮುಂಚೆ ಫುಲ್ ಬ್ಲ್ಯಾಕ್ ಇತ್ತು, ನಾವು ಇವಾಗ ಕ್ರೋಮಿಯಂ ಮಾಡಿಸಿದ್ದೀವಿ. ಊಟ ಆಯ್ತಾ? ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಹಣ ಬಂದ. ಸೊ ಈ ಗಾಡಿ ಬಗ್ಗೆ ಹೇಳ್ಬೇಕಂದ್ರೆ ಎಷ್ಟೋ ಜನ ನಿಮ್ಮಂತ ಹುಡುಗರು ಕನಸು. ಸೊ ಅದ್ರಲ್ಲೂ ಈ 500cc ರೇರ್ ಗಾಡಿ ಸಿಗೋದೇ ಕಷ್ಟ. ಸೊ ಇವತ್ತು ನಮ್ಮ ಚಾನಲ್ ಅಲ್ಲಿದೆ ನೋಡಿ, 500cc ಕ್ಲಾಸಿಕ್ ರಾಯಲ್ ಎನ್ಫೀಲ್ಡ್. ಈ ಕ್ಲಾಸಿಕ್ 500cc ತೂಫಾನ್ದು ಸೌಂಡ್ ಕೇಳಿಸ್ಕೊತೀರಾ? ಇದ್ ಬಂದು ಫುಲ್ ಬ್ಲ್ಯಾಕ್ ಇದ್ದಿದ್ ಗಾಡಿ. ಸೊ ಇದನ್ನ ಕ್ರೋಮಿಯಂ ಮಾಡಿಸಿ ಒಳ್ಳೆ ಲುಕ್ ಕೊಟ್ಟಿದ್ದಾರೆ. ಸೊ ಬರೀ ಕ್ರೋಮಿಯಂಗೆನೆ ನಿಮ್ಗೆ ಎಷ್ಟಾಯ್ತು ಅಂತ ಕೇಳ್ರೆ 1,00,000 ಕೊಟ್ಟಿ ಕ್ರೋಮಿಯಂ ಮಾಡಿಸಿರೋ ತೂಫಾನ್ ಗುರು. ಇದು ಬರೀ ಕ್ರೋಮಿಯಂಗೆನೆ 1,00,000 ಆಗಿದೆ. ಸೊ ಇದರಲ್ಲಿ ಬಂದು ಫ್ರಂಟ್ ವೀಲ್ ಅಲ್ಲಿ ಡಿಸ್ಕ್ ಬ್ರೇಕ್ ಇದೆ. ಸೊ ನೀವು ನೋಡ್ಬೋದು, ಈ ಡಿಸ್ಕ್ಗೂ ಮಾಡಿಫೈ ಮಾಡಿಸಿ ರೆಡ್ ಪೇಂಟ್ ಹೊಡ್ಸಿದ್ದಾರೆ. ಸೊ ನೀವು ಹಿಂದೆದು ನೋಡೋಗಿದ್ರೆ ಹಿಂದೆದು ಬಂದು ಡ್ರಮ್ ಬ್ರೇಕ್ಸ್ ಇದೆ ನೋಡಿ. ಡ್ರಮ್ ಬ್ರೇಕ್ಸ್ ಕೂಡ ರೆಡ್ ಕಸ್ಟಮೈಸ್ ಮಾಡಿಸಿದ್ದಾರೆ. ಹಲೋ, ಇವ ಯಾರೇ? ಇವನು ಯಾರ್ಯಾರು ಬರ್ತಾರೋ ಮರೆ ಈ ಮನೆಯಾಗೆ? ಕೆಳಗಡೆದು ಸಸ್ಪೆನ್ಷನ್ ನೋಡ್ಬೋದಂದ್ರೆ, ಸೊ ಸಸ್ಪೆನ್ಷನ್ಗೂ ಕೂಡ ಕ್ರೋಮಿಯಂ ಮಾಡಿಸಿದ್ದಾರೆ. ಸೊ ಸೀಟ್ ಕೆಳಗಡೆ ಕೂಡ ಕ್ರೋಮಿಯಂ ಸಸ್ಪೆನ್ಷನ್ ಇದೆ. ಸೊ ಹಿಂದೆ ಇರೋ 2 ಸಸ್ಪೆನ್ಷನ್ ಕೂಡ ಅಡ್ಜಸ್ಟಬಲ್ ಸಸ್ಪೆನ್ಷನ್. ಸೊ ಇದು ಬಂದು ಕ್ಲಾಸಿಕ್ 500 ಇಂಜಿನ್. ಸೊ 500cc ಇಂಜಿನ್. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ನೋಡ್ಬೋದು ಯಾವ ರೇಂಜ್ ಮಾಡಿಫೈ ಆಗಿದೆ ಅಂದ್ರೆ, ಇಂಡಿಕೇಟರ್ ಲೈಟ್ಸ್ ಆಗಿರ್ಬೋದು, ಬ್ರೇಕ್ ಲೈಟ್ಸ್ ಆಗಿರ್ಬೋದು, ಬ್ರೇಕ್ ಲೈಟ್ ಇಂಡಿಕೇಟರ್ ಇಂದ ಹಿಡ್ದು ಮುಂದೆ ಇಂಡಿಕೇಟರ್ಸ್ ತನಕನು ಒಂಚೂರು ಎಲ್ಲೂ ಬಿಡ್ದಂಗೆ ಫುಲ್ ಮಾಡಿಫೈ ಆಗಿರೋ ಗಾಡಿ ಹಿಂದೆ ಐತಲ್ವಾ ಬ್ರೋ? ಖಾಲಿ ರೋಡಲ್ಲಿ ಸಿಂಹ ನಿಂತೈತೆ. ಯಾವ ತರ ಗಂಟೆ ಇದೆ ಹೇಳ್ರಿ? ಹಿಂದೆಗಡೆ ಯಾವ ತರ ಈಗ ಫಾಲ್ಸ್ ಗಿಲ್ಸ್ ಇದ್ದೀರಾ ಯಾವ ತರ ಕಂಟಿತ್ತು? ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ಮುಂದೆಗಡೆ ವೈಟ್ ಲೈಟ್ ಹಾಕ್ಸಿದ್ರೆ ಬೆಳಕಲ್ಲೇ ಈ ರೇಂಜ್ ಬೆಳಕು ಹೊಡಿತಿದೆ. ಸೀಟ್ ಮೇಲೂ ರಾಯಲ್ ಎನ್ಫೀಲ್ಡ್ ಗತ್ತೋಡಾಡ್ತಿದ್ಯಲ್ಲ. ಇದು ಬಂದು 5 ಸ್ಪೀಡ್ ಗೇರ್ ಬಾಕ್ಸು. ಗೇರ್ ಕೂಡ ಹೆವಿ ಸಾಫ್ಟ್ ಆಗಿ ಬೀಳುತ್ತೆ. ಸೊ ನೀವು ಸೀಟ್ ಬಗ್ಗೆ ಹೇಳಿದ್ರೆ ಸೀಟ್ ಕೂಡ ಹೆವಿ ಸಾಫ್ಟ್ ಆಗಿ ಕಂಫರ್ಟಬಲ್ ಆಗಿದೆ. ಈ ರಾಯಲ್ ಎನ್ಫೀಲ್ಡ್ ಕ್ಲಾಸಿಕ್ 500 ಲಾಂಚ್ ಆಗಿದ್ದು 2016 ಅಲ್ಲಿ. ಸೊ ಇದು 2016 ತೂಫಾನು. ಗಾಡಿದು ಸೌಂಡ್ ಕೇಳ್ತೀರಾ? ಈ ಗಾಡಿ ಬಂದು ಹೆಂಗ್ ಬಿಲ್ಟ್ ಮಾಡಿದ್ದಾರೆ ಅಂತ ನೋಡ್ತೀರಾ? ಮೇಡ್ ಲೈಕ್ ಅ ಗನ್ ತರ ಬಿಲ್ಡ್ ಮಾಡಿದ್ದಾರೆ. ಹಂಗೆ ಈ ಕಡೆ ಬಂದ್ರೆ ಬಿಲ್ಟ್ ಲೈಕ್ ಅ ಗನ್ ಗೋಸ್ ಲೈಕ್ ಅ ಬುಲೆಟ್. ಆ ಜಿಂಗ ಲಕ 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 ಎಲ್ಲ ಏನ್ ಮಾಡ್ತಿದ್ದೀರಾ? ಬರ್ರ ಈ ಟ್ಯಾಂಕ್ ನೋಡ್ಬೋದು, 13 ಲೀಟರ್ ಕೆಪಾಸಿಟಿ ಇರೋ ಟ್ಯಾಂಕು. ಸೊ ಲೀಟರ್ಗೆ ಇವರು ಅದು ಇದು ಮಾಡಿಫೈ ಎಲ್ಲ ಮಾಡಿಸಿರೋದ್ರಿಂದ ಒಂದು 17ರಿಂದ 18 ಕಿಲೋಮೀಟರ್ ಮೈಲೇಜ್ ಕೊಡುತ್ತೆ. ಸೊ ಟ್ಯಾಂಕ್ ಕ್ರೋಮಿಯಂ ಮಾಡಿಸಿರೋದಕ್ಕೆ ನೋಡೋರ್ಗು ಒಂಥರ ಖುಷಿ, ನಮ್ಗೆ ಓಡ್ಸೋಕ್ಕೂ ಒಂಥರ ಖುಷಿ. ಸೊ ಬರ್ರಿ ಈಗ ಗಾಡಿದು ರೈಡ್ ಹೋಗಿ ಬರೋಣ. ಆರಾಮಾಗಿ ಹೋಗ್ಬೋದು, ಆರಾಮಾಗಿ ಹೋಗ್ಬೋದು.
ಬಾರೋ ಅಪರೂಪದ ಮುಳ್ಳಂದಿ. ಗೇರ್ ಬಿಡೋದೇ ಗೊತ್ತಾಯ್ತಿಲ್ಲ, ಗೇರ್ ಬಿತ್ತಾ ಇಲ್ವಾ ಅಂತ ನೋಡ್ತಾ ಇದೀನಿ. ಅಷ್ಟು ಸಾಫ್ಟ್ ಆಗಿ ಹೋಯ್ತೈತೆ ಗಾಡಿ. ನಿಜ ಸೀರಿಯಸ್ ಆಗಿ ಗಾಡಿ ಗೇರ್ ಬಿಡೋದೇ ಗೊತ್ತಾಯ್ತಿಲ್ಲ. ಈ ತರ ವೆದರ್ ಅಲ್ಲಿ ಒಳ್ಳೆ ರೈಡ್ ಹೋದ್ರೆ ಯಾವ ತರ ಇರುತ್ತೆ ಹೇಳ್ರಿ. ಈ ಬಸ್ ಅವ್ರದೊಂದು ಇದ್ ಕೇಳ್ಬೇಕಲ್ಲ, ಒಂದ್ ರೌಂಡ್ ಕೇಳಿ ಬರ್ರಿ ಬಸ್ ಅವ್ರದ್ದು ಒಂದ್ ಬ್ಲಾಕ್ ಮಾಡೋಣ. ಯಾವ ಬೋಳಿ ಮಗ ಹೇಳಿದ್ರಿ ಏನ್ರಿ ಅದು ಮಾತಾಡೋದು? ಏನ್ ಮಾತಾಡ್ತಾರ್ರಿ? ಯಾವನ್ರಿ ಅವನು? ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕು ಕಾಣ. ನೋಡ್ರಿ ರೈಡರು ಇಲ್ಲಿ, ನಾವೆಲ್ಲ ಯಾವ ರೈಡರು? ದೇವ್ರು ನಿನ್ಗೆ ಒಳ್ಳೇದ್ ಮಾಡ್ತದ, ನಿನ್ ಜನ್ಮಕ್ಕೆ ಹೋಗು. ಏನೋ ಒಂಥರ ಬ್ಲಾಕ್ ಮಾಡೋದು. ಅಣ್ಣ ಬರೋಣ ಇಲ್ಲೇ. ಬ್ಲಾಕ್ ಮಾಡ್ತಾ ಇದ್ರೆ ಏನೋ ಒಂಥರ ಖುಷಿ. ನೋಡ್ರಿ ಎಲ್ಲ ಹೆಂಗ್ ನೋಡ್ತಾರೆ, ಗಾಡಿ ಸೌಂಡ್ಗೆ ತಿರ್ಗಿ ನೋಡ್ತಾವ್ರಲ್ಲ ಅರ್ಧ. ಸೀರಿಯಸ್ ಆಗಿ ಗೇರ್ ಬಿಡೋದೇ ಗೊತ್ತಾಯ್ತಿಲ್ಲ ನನ್ಗೆ. ಗೇರ್ ಬಿಡೋದೇ ಗೊತ್ತಾಯ್ತಿಲ್ಲ ಗುರು. ಓ ನೋಡ್ರಿ ಹೆಂಗ್ ನೋಡ್ತಾರೆ. ಏನೋ ಈ ಜಿಡಿ ಮಳೆ ಬೇರೆ ಬತ್ತೈತೆ, ಹೋಗಕ್ಕೇನೋ ಒಂಥರ. ಆರನ್ನೇ ಬೇಡ ಗುರು ಇದಕ್ಕೆ. ಸುಮ್ಮನೆ ಆರನ್ನು ಯಾಕೆ ಲೌಡಾಗಿ ಕೊಟ್ಟವ್ರಂತಾನೆ ಗೊತ್ತಿಲ್ಲ. ಬರೀ ಇಂಥದೆಯಾ? ಐತೆ ಗುರು, ಓಡಿಸ್ತಾ ಇದ್ರೆ ಭಯ ಆಯ್ತಾ ಊಟ? ನಿಮ್ಗೆ ಯಾಕೆ ಬೇಕದು? ಗಾಡಿ ಓಡಿಸ್ತಾ ಇದ್ರೆ ಏನೋ ಒಂಥರ ಖುಷಿ ಬರ್ತೈತಲ್ಲ. ಸೀರಿಯಸ್ ಆಗಿ ಹೇಳ್ತಾ ಇದೀನಿ, ಫುಲ್ ಸಾಫ್ಟ್ ಆಗಿ ಹೋಯ್ತೈತೆ ಗಾಡಿ. ನೋಡ್ರಿ ಯಾವ ತರ ನೋಡ್ತಾರೆ. ಬೈಕ್ದು ಬ್ಲಾಗ್ ಮಾಡಿದೀವಿ, ಇಷ್ಟ ಆಗೈತೆ ಅಂತ ಅನ್ಕೊಂತೀನಿ. ಹಂಗೆ ಸಪೋರ್ಟ್ ಮಾಡ್ರಿ, ಇನ್ನ ಮಸ್ತಾಗಿರೋ ಬರ್ತಾ ಇರ್ತಾವೆ ವಿಡಿಯೋಗಳು. ಎಂತ ಹಳ್ಳಕ್ ಬಿಟ್ರು ಸಸ್ಪೆನ್ಷನ್ ಯಾವ ತರ ಸಾಫ್ಟ್ ಆಗೈತೆ ಅಂದ್ರೆ ಗೊತ್ತೇ ಆಯ್ತು.
ಯಾವ ತರ ನೋಡ್ತಾವ್ರ ಗೊತ್ತಾ? ಅದ್ರಲ್ಲೂ ಈ ಕ್ಯಾಮ್ರಾ ಇರೋದ್ಕೂ ಸೀರಿಯಸ್ ಆಗಿ ಸಕ್ಕದಾಗೈತೆ. ಇಲ್ಲಿ ಆಫ್ ಮಾಡ್ಕೊಂಡು ಕಟ್ ಮಾಡ್ಕೊಂಡು ರಿಯಾಕ್ಷನ್ ನೋಡ್ತಾ ಇದ್ದೀರಲ್ಲ ನೋಡ್ರಿ. ಇದು ರೋಡು, ಇದು ನಮ್ಮ ರೋಡು, ಇದು ಈ ಬೆಂಗಳೂರು ಸಿಟಿ ರೋಡ್ ಹಿಂಗ್ ಮಾಡಿರೋದು. ಯಾವ ತರ ಮಾಡೋದು ನೋಡ್ರಿ. ಅಲ್ಲ ಗುರು, ಈ ತರ ಆದ್ರೆ ಗಾಡಿಗಳ ಸ್ಥಿತಿ ಏನಾಗ್ಬೇಡ. ಸುಮ್ನೆ ಕೀಳ್ತಾರೆ, ಸುಮ್ನೆ ಹಾಕ್ತಾರೆ, ಸುಮ್ನೆ ಕೀಳ್ತಾರೆ, ಸುಮ್ನೆ ಕೀಳ್ತಾರೆ. ಇರೋರೆಲ್ಲ ಒಂದೊಂದು ರೌಂಡ್ ಬಂದು ಹೊಡೆದ್ಬಿಟ್ಟು ಹೊಂಟೈತಾರೆ. ಹೇಳಕ್ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್. ಗಾಡಿ ಸೌಂಡು ಈ ವಿಡಿಯೋದಲ್ಲಿ ನಿಮ್ಗೆ ಹೆಂಗ್ ಕೇಳಿಸ್ತೈತೆ ಅಂತ ಗೊತ್ತಿಲ್ಲ, ನೋಡಕ್ ಹೆಂಗ್ ಕಾಣಿಸ್ತೈತೆ ಅಂತ ಗೊತ್ತಿಲ್ಲ. ಸೌಂಡ್ ಕೇಳಿಸ್ಕೊಳಕ್ಕೂ ಗಾಡಿ ನೋಡಕ್ಕೂ ಹೆವಿ ಬಾಂಬ್ ಆಗೈತೆ. ಯಾವ ತರ ಐತೆ ಅಂದ್ರೆ ನಿಜ ಹೇಳಕ್ ಆಗಲ್ಲ. ಡಬಲ್ ಗುಂಡಿಗೆ ಇರಬೇಕು ಇದನ್ನ ತಡಿಯಕ್ಕೆ. ಅಪ್ಪ ಏನ್ ಗುರು ಹಿಂಗು 500cc ಪವರು. ಯಪ್ಪ ಯಪ್ಪ. ಸರ್ಕಲ್ಗಳಲ್ಲೆಲ್ಲ ಒಳ್ಳೆ ಬಾಂಬ್ ಆಗೈತೆ ಗಾಡಿ. ಜನ ನಿಂತಿರೋ ಕಡೆ ಎಲ್ಲ ರೇವ್ ಮಾಡ್ಬಿಟ್ರೆ ನಮ್ಮನ್ನೇ ನೋಡ್ತಾ ಇರ್ತಾರೆ. ಸೊ ಇವತ್ತಿನ ರಿವ್ಯೂ ಇಷ್ಟ ಆಗೈತೆ ಅಂತ ಅನ್ಕೊಂತೀನಿ. ಸೊ ಇವತ್ತಿನ ವ್ಲಾಗ್ ಬಂದು ಇಷ್ಟ ಆಗಿತ್ತು. ಸೊ ಇಷ್ಟ ಆದರೆ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಸೊ ಸಿಗೋಣ ನೆಕ್ಸ್ಟ್ ರಿವ್ಯೂ ಅಲ್ಲಿ. ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್. ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ.